ವೃಷಭ ರಾಶಿಯವರೇ, 2026 ಆಗಸ್ಟ್ 24ರಿಂದ 31ರವರೆಗಿನ ಈ ವಾರವು ನಿಮಗೆ ಹೊಸ ಭರವಸೆ, ಆರ್ಥಿಕ ಅವಕಾಶಗಳು ಮತ್ತು ಮುನ್ನಡೆಯುವ ಸಂಕೇತಗಳನ್ನು ತರುತ್ತಿದೆ. ವಿಶೇಷವೆಂದರೆ ಆಗಸ್ಟ್ 28ರಂದು ಆಳವಾದ ಭಾಗಶಃ ಚಂದ್ರಗ್ರಹಣ, ಡೀಪ್ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಸಂಭವಿಸಲಿದೆ ಮತ್ತು ಈ ಗ್ರಹಣದ ಸುತ್ತಮುತ್ತಲಿನ ಗ್ರಹಗಳ ಸ್ಥಿತಿಯು ನಿಮ್ಮ ಕೆಲವು ಹಳೆಯ ವಿಷಯಗಳನ್ನು ಹೊಸ ದಿಕ್ಕಿನಲ್ಲಿ ಮುನ್ನಡೆಯಲು ಅವಕಾಶಗಳನ್ನು ಸೃಷ್ಟಿಸಬಹುದು. ಈ ವಾರ ಹಣಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು. ವೃತ್ತಿ ಜೀವನದಲ್ಲಿ ಯಾವುದೇ ಹೊಸ ಅವಕಾಶ ಎದುರಾಗಬಹುದು ಮತ್ತು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಕೆಲಸದ ಫಲಿತಾಂಶಗಳಲ್ಲಿ ಬದಲಾವಣೆ ಅಥವಾ ಚಲನೆ ಕಂಡು ಬರಬಹುದು. ಗ್ರಹಣದ ನಂತರ ನಿಮ್ಮ ಆಲೋಚನೆ ಮತ್ತು ಆದ್ಯತೆಗಳಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಸಹ ಕಾಣಬಹುದು. ಹಾಗಾದರೆ ಆಗಸ್ಟ್ 28ರ ಗ್ರಹಣವು ನಿಮಗಾಗಿ ಯಾವ ಹೊಸ ಮಾರ್ಗವನ್ನು ತೆರೆಯಬಹುದು? ಹಣ ಮತ್ತು ವೃತ್ತಿ ಜೀವನದಲ್ಲಿ ಎಲ್ಲಿಂದ ಲಾಭ ಪಡೆಯಬಹುದು ಮತ್ತು ಆಗಸ್ಟ್ 24ರಿಂದ 31ರ ನಡುವೆ ಯಾವ ಸಮಯ ನಿಮಗೆ ಅತ್ಯುತ್ತಮವಾಗಿರುತ್ತದೆ? ಬನ್ನಿ, ವೃಷಭ ರಾಶಿಯ ಸಂಪೂರ್ಣ ಸಾಪ್ತಾಹಿಕ ಭವಿಷ್ಯವನ್ನು ಅಂದರೆ ರಾಶಿ ಫಲವನ್ನು ತಿಳಿಯೋಣ. ಮುಂದುವರಿಯುವ ಮೊದಲು ಸಮಯದ ಅಭಾವದಿಂದಾಗಿ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡಲಾಗದ ವೀಕ್ಷಕರಿಗೆ ಈ ವಾರದ ಪ್ರಮುಖ ಮಾಹಿತಿಯು ಸಿಗಲಿ ಎಂಬ ಉದ್ದೇಶದಿಂದ ನಾನು ಈ ಸಂಪೂರ್ಣ ವಿಡಿಯೋದ ಸಂಕ್ಷಿಪ್ತ ಸಾರಾಂಶವನ್ನು ನಿಮಗೆ ಹೇಳುತ್ತಿದ್ದೇನೆ ಮತ್ತು ಇದರ ತಕ್ಷಣವೇ ನಾವು ಪ್ರತಿಯೊಂದು ವಿಷಯದ ಬಗ್ಗೆ ಬಹಳ ಆಳವಾಗಿ ಮತ್ತು ವಿವರವಾಗಿ ಚರ್ಚಿಸುತ್ತೇವೆ. ಆಗಸ್ಟ್ 25ರವರೆಗೆ ನಿಮ್ಮ ಲಗ್ನಾಧಿಪತಿ ಶುಕ್ರನ ದುರ್ಬಲತೆಯಿಂದಾಗಿ ನೀವು ಸ್ವಲ್ಪ ಮಾನಸಿಕ ಚಿಂತೆ ಅಥವಾ ಆತಂಕವನ್ನು ಅನುಭವಿಸಬಹುದು. ಆದರೆ ಆಗಸ್ಟ್ 25ರ ಬೆಳಿಗ್ಗೆ ಗ್ರಹಗಳ ಸಂಚಾರವಾಗುತ್ತಿದ್ದಂತೆ ನಿಮ್ಮೊಳಗೆ ಹೊಸ ಗಮನ ಮತ್ತು ಸಕಾರಾತ್ಮಕ ಆಕ್ರಮಣಶೀಲತೆ ಬರುತ್ತದೆ. ಇದರಿಂದಾಗಿ ನಿಮ್ಮ ಸಮಸ್ಯೆಗಳಿಗೆ ನೀವು ಪ್ರಾಯೋಗಿಕ ಪರಿಹಾರವನ್ನು ಕಂಡುಕೊಳ್ಳುವಿ. ನಿಮ್ಮ 4ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರುವ ಸೂರ್ಯ ಮತ್ತು ಕೇತುವಿನ ದೋಷವು ಮನೆಯ ವಾತಾವರಣದಲ್ಲಿ ಸ್ವಲ್ಪ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಮತ್ತು ಆಸ್ತಿಯ ದಾಖಲೆಗಳನ್ನು ಆಳವಾಗಿ ಪರಿಶೀಲಿಸದೆ ಸಹಿ ಮಾಡಬೇಡಿ. ಮಂಗಳನ ಪ್ರಭಾವದಿಂದಾಗಿ ಈ ವಾರ ನಿಮ್ಮ ಮಾತು ತುಂಬಾ ಕಠಿಣವಾಗಿರಬಹುದು. ಆದ್ದರಿಂದ ನನ್ನ ಸ್ಪಷ್ಟ ಸಲಹೆ ಎಂದರೆ ನಿಮ್ಮ ಈ ಆಕ್ರಮಣಕಾರಿ ಶಕ್ತಿಯನ್ನು ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬಳಸಿ. ಆದರೆ ಮನೆಯ ಹೊಸ್ತಿಲೊಳಗೆ ನಿಮ್ಮ ಜೀವನ ಸಂಗಾತಿ ಅಥವಾ ಕುಟುಂಬದ ಮೇಲೆ ಪ್ರಾಬಲ್ಯ ಸಾಧಿಸುವುದನ್ನು ತಪ್ಪಿಸಿ. ಆರ್ಥಿಕ ದೃಷ್ಟಿಕೋನದಿಂದ ಈ ವಾರ ನಿಮಗೆ ಅತ್ಯಂತ ಬಲವಾಗಿದೆ, ಏಕೆಂದರೆ ಉಚ್ಚ ಗುರು ಮತ್ತು 11ನೇ ಮನೆಯ ಶನಿಯು ನಿಮ್ಮ ತಡೆಹಿಡಿಯಲ್ಪಟ್ಟ ಹಣವನ್ನು ಹಿಂದಿರುಗಿಸುವಂತೆ ಮಾಡುತ್ತಾರೆ ಮತ್ತು ನಿಮ್ಮ ನಗದು ಹರಿವು ಸುಧಾರಿಸುತ್ತದೆ. ನೀವು ಶೇರ್ ಮಾರುಕಟ್ಟೆ ಅಥವಾ ಜೂಜಾಟದ ದುರಾಸೆಯಿಂದ ಸಂಪೂರ್ಣವಾಗಿ ದೂರವಿರಬೇಕು ಅಷ್ಟೇ. ಆಗಸ್ಟ್ 24ರಂದು ಯಾವುದೇ ಹೊಸ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಆದರೆ ಆಗಸ್ಟ್ 28ರ ಮಧ್ಯಾಹ್ನದಿಂದ ರಾತ್ರಿವರೆಗಿನ ಸಮಯವು ನಿಮ್ಮ ಯಾವುದೇ ಪ್ರಮುಖ ವ್ಯಾಪಾರ ಮಾತುಕತೆಗೆ ಅಂದರೆ ಬಿಸ್ನೆಸ್ ನೆಗೋಸಿಯೇಷನ್ಗೆ ಇಡೀ ವಾರದ ಅತ್ಯಂತ ಶಕ್ತಿಶಾಲಿ ಸಮಯವಾಗಿರುತ್ತದೆ. ಕೌಟುಂಬಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ರಕ್ಷಾಬಂಧನದಂದು ರಾಖಿ ಕಟ್ಟುವಾಗ ಗುರುವಿನ ಬೀಜ ಮಂತ್ರವನ್ನು ತಪ್ಪದೇ ಸ್ಮರಿಸಿ. ಮತ್ತು ಈಗ ಬನ್ನಿ, ಈ ಎಲ್ಲಾ ಗ್ರಹಗಳ ಚಲನೆಯನ್ನು ಬಹಳ ಆಳವಾಗಿ ಮತ್ತು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಆಗಸ್ಟ್ 25ರ ಬೆಳಿಗ್ಗೆ ಒಂದು ದೊಡ್ಡ ಜ್ಯೋತಿಷ್ಯ ಬದಲಾವಣೆ ಸಂಭವಿಸಲಿದೆ. ಶುಕ್ರದೇವರು ಹಸ್ತ ನಕ್ಷತ್ರವನ್ನು ಬಿಟ್ಟು ಚಿತ್ತಾ ನಕ್ಷತ್ರವನ್ನು ಪ್ರವೇಶಿಸುತ್ತಾರೆ. ಹಸ್ತವು ಚಂದ್ರನ ಭಾವನಾತ್ಮಕ ನಕ್ಷತ್ರವಾಗಿದೆ, ಆದರೆ ಚಿತ್ರ ಮಂಗಳನ ನಕ್ಷತ್ರವಾಗಿದೆ. ಈ ಸಂಚಾರವು ಪೂರ್ವಗೊಂಡ ತಕ್ಷಣ ನಿಮ್ಮ ಆ ಭಾವನಾತ್ಮಕತೆ ಮತ್ತು ಮಾನಸಿಕ ಗೊಂದಲವು ಇದ್ದಕ್ಕಿದ್ದಂತೆ ಕೊನೆಗೊಳ್ಳುತ್ತಿದೆ ಎಂದು ನೀವೇ ಅನುಭವಿಸುವಿರಿ. ನೀವು ಒಮ್ಮೆಲೇ ಅತ್ಯಂತ ಪ್ರಾಯೋಗಿಕ ವ್ಯಕ್ತಿಯಾಗುತ್ತೀರಿ. ನಿನ್ನೆಯವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಚಿಂತೆಯನ್ನು ಆಗಸ್ಟ್ 25ರ ನಂತರ ನೀವು ಒಂದು ಸವಾಲಾಗಿ ತೆಗೆದುಕೊಳ್ಳುತ್ತೀರಿ. ಮಂಗಳನ ಈ ಶಕ್ತಿಯಿಂದಾಗಿ ನಿಮ್ಮೊಳಗೆ ಒಂದು ಹೊಸ ರೀತಿಯ ಫೋಕಸ್ ಮತ್ತು ಸಕಾರಾತ್ಮಕ ಅಗ್ರೆಷನ್ ಬರುತ್ತದೆ. ಇದರಿಂದಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ನೀವು ಮೈದಾನಕ್ಕಿಳಿದು ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಅಭೂತಪೂರ್ವ ಸ್ಪಷ್ಟತೆ ಬರುವ ಸಮಯ ಇದಾಗಿರುತ್ತದೆ. ಆದಾಗ್ಯೂ ನಿಮ್ಮ ಈ ಪ್ರಾಯೋಗಿಕತೆಯನ್ನು ಅಹಂಕಾರವಾಗಿ ಬದಲಾಗಲು ಬಿಡಬಾರದು ಮತ್ತು ರಾಜತಾಂತ್ರಿಕತೆ ಅಂದರೆ ಡಿಪ್ಲೊಮಸಿ ಸಹಾಯವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಈಗ ನಾವು ಈ ವಾರ ಅತಿ ಹೆಚ್ಚು ಚಲನೆ ಇರುವ ನಿಮ್ಮ ಕುಂಡಲಿಯ ಭಾಗದತ್ತ ಸಾಗೋಣ ಮತ್ತು ಅದುವೇ ನಿಮ್ಮ 4ನೇ ಮನೆ. 4ನೇ ಮನೆಯು ನಿಮ್ಮ ಮನೆ, ನಿಮ್ಮ ತಾಯಿ, ನಿಮ್ಮ ಮಾನಸಿಕ ಶಾಂತಿ ಮತ್ತು ನಿಮ್ಮ ಆಸ್ತಿಗಳನ್ನು ಪ್ರತಿನಿಧಿಸುತ್ತದೆ. ಈ ಸಮಯದಲ್ಲಿ ಸೂರ್ಯ, ಕೇತು ಮತ್ತು ಬುಧರ ಸಂಯೋಗವು
ನಿಮ್ಮ 4ನೇ ಮನೆಯಲ್ಲಿ ರೂಪುಗೊಂಡಿದೆ. ಅಲ್ಲಿ ಸೂರ್ಯನು ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಜ್ಯೋತಿಷ್ಯದ ಭಾಷೆಯಲ್ಲಿ ಇದನ್ನು ಗ್ರಹಣ ದೋಷ ಎಂದು ಕರೆಯಲಾಗುತ್ತದೆ. ಈ ದೋಷವು ನಿಮ್ಮ ಸುಖ ಸ್ಥಾನದಲ್ಲಿ ರೂಪುಗೊಂಡಾಗ ಅದು ನಿಮ್ಮ ಮಾನಸಿಕ ಶಾಂತಿಯನ್ನು ಒಳಗಿನಿಂದಲೇ ಪ್ರಭಾವಿಸುತ್ತದೆ. ನೀವು ಹೊರಗಿನಿಂದ ಎಷ್ಟೇ ಬಲಶಾಲಿಯಾಗಿ ಕಂಡರೂ ಮನೆಯೊಳಗೆ ನಿಮಗೆ ವಿಚಿತ್ರವಾದ ಟೆನ್ಷನ್ ಅನುಭವಿಸಬಹುದು. ವಿಶೇಷವಾಗಿ ರೋಹಿಣಿ ನಕ್ಷತ್ರದ ಜನರಿಗೆ ಈ ಸಂಚಾರವು ಕೌಟುಂಬಿಕ ಸುಖವನ್ನು ಕಡಿಮೆ ಮಾಡಬಹುದು. ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕು. ನೀವು ಯಾವುದೇ ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಕಾಗದ ಪತ್ರಗಳನ್ನು ಬಹಳ ಆಳವಾಗಿ ಪರಿಶೀಲಿಸಿ, ಏಕೆಂದರೆ ಸೂರ್ಯನ ಈ ಗ್ರಹಣವು ನಿಮ್ಮನ್ನು ಯಾವುದಾದರೂ ವಿವಾದದಲ್ಲಿ ಸಿಲುಕಿಸಬಹುದು. ಇದೇ 4ನೇ ಮನೆಯಿಂದ ಸೂರ್ಯ ಮತ್ತು ಕೇತುವಿನ ನೇರ 7ನೇ ದೃಷ್ಟಿ ನಿಮ್ಮ 10ನೇ ಮನೆ ಅಂದರೆ ನಿಮ್ಮ ವೃತ್ತಿ ಜೀವನದ ಮನೆಯ ಮೇಲೆ ಬೀಳುತ್ತಿದೆ. ಇದರರ್ಥ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಒತ್ತಡವು ಸಾಕಷ್ಟು ಹೆಚ್ಚಿರುತ್ತದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮಿಂದ ಮಾನಸಿಕವಾಗಿ ಸುಸ್ತು ಮಾಡುವಂತಹ ಕೆಲವು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಹುದು. ಆದರೆ ನೀವು ಇದರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕೆರಿಯರ್ ಅನ್ನು ರಕ್ಷಿಸಲು 2 ಅತಿ ದೊಡ್ಡ ಮತ್ತು ಮಂಗಳಕರ ಗ್ರಹಗಳು ನಿಮ್ಮ ಗುರಾಣಿಯಾಗಿ ನಿಂತಿವೆ. ಮೊದಲನೆಯದಾಗಿ ದೇವಗುರು ಬೃಹಸ್ಪತಿಯ ಬಗ್ಗೆ ಮಾತನಾಡೋಣ. ನಿಮ್ಮ ಕುಂಡಲಿಯಲ್ಲಿ ಗುರು 8ನೇ ಮನೆಯ ಅಧಿಪತಿಯಾಗಿತ್ತು. ಈ ಸಮಯದಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕುಳಿತಿದ್ದಾನೆ. ಅದು ಅವನ ಉಚ್ಚ ರಾಶಿಯಾಗಿದೆ. ಅಷ್ಟಮಾಧಿಪತಿಯು 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತಾಗ ವ್ಯಕ್ತಿಗೆ ಅಪಾರ ಧೈರ್ಯ ಮತ್ತು ಶಕ್ತಿ ಲಭಿಸುತ್ತದೆ. ಈ ಸ್ಥಿತಿಯು ನಿಮ್ಮ ಸಾಮಾಜಿಕ ವಲಯವನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಕ್ಕೆ ಬರುತ್ತೀರಿ. ಗುರುವಿನ 9ನೇ ದೃಷ್ಟಿ ಇಲ್ಲಿಂದ ನಿಮ್ಮ 11ನೇ ಮನೆಯ ಮೇಲೆ ಬೀಳುತ್ತಿದೆ. ಇದು ಲಾಭದ ಮನೆಯಾಗಿದೆ. 11ನೇ ಮನೆಯಲ್ಲಿ ನ್ಯಾಯಾಧೀಶ ಶನಿ ದೇವರು ವಕ್ರಸ್ಥಿತಿಯಲ್ಲಿ ಕುಳಿತಿದ್ದಾನೆ. ವೃಷಭ ಲಗ್ನಕ್ಕೆ ಶನಿ ರಾಜಯೋಗ ಕಾರಕ ಗ್ರಹ. 11ನೇ ಮನೆಯಲ್ಲಿ ವಕ್ರ ಶನಿಯು ಕುಳಿತಿರುವುದು ಹಣದ ಆಗಮನ ಬಹುದೊಡ್ಡ ಸಂಕೇತವಾಗಿದೆ. ಈ ಶನಿಯು ನಿಮ್ಮ ತಡೆ ಹಿಡಿಯಲ್ಪಟ್ಟ ಮೂಲಗಳಿಂದ ಹಣವನ್ನು ಮರಳಿ ತರುತ್ತಾನೆ. ಇದರಿಂದ ನಿಮ್ಮ ಕ್ಯಾಶ್ ಫ್ಲೋ ಅತಿ ವೇಗವಾಗಿ ಸುಧಾರಿಸುತ್ತದೆ. ನಿಮ್ಮ ಹಣ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಈ ವಾರ ಅದು ಹಿಂತಿರುಗುವ ಸಂಪೂರ್ಣ ಸಾಧ್ಯತೆ ಇದೆ. ಆಗಸ್ಟ್ 29ರ ಮಧ್ಯಾಹ್ನ 1 ಗಂಟೆ ಬುಧ ನಿಮ್ಮ ಧನ ಭಾವದ ಅಧಿಪತಿಯಾಗಿ ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಇದರ ನೇರ ಅರ್ಥವೇನೆಂದರೆ ನಿಮ್ಮ ಬಳಿ ದ್ರವ ನಗದು ಅಂದರೆ ಲಿಕ್ವಿಡ್ ಕ್ಯಾಶ್ ಬರುತ್ತದೆ. ಆದರೆ ನಿಮ್ಮ ಖರ್ಚುಗಳು ಮತ್ತು ಹೊಣೆಗಾರಿಕೆಗಳು ಅಂದರೆ ಲಯಬಿಲಿಟಿ ಸಹ ಅದೇ ವೇಗದಲ್ಲಿ ನಿಮ್ಮ ಮುಂದೆ ನಿಲ್ಲುತ್ತವೆ. ವ್ಯಾಪಾರಸ್ಥರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಸ್ವಲ್ಪ ಸಾಲ ಮಾಡುವುದು ಸಾಮಾನ್ಯ ವಿಷಯ. ಆದರೆ ಈ ವಾರ ಷೇರು ಮಾರುಕಟ್ಟೆಯ ಏರಿಳಿತದ ಆಟಗಳಿಂದ ಅಥವಾ ಯಾವುದೇ ರೀತಿಯ ಜೂಜಾಟದಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ ಎಂಬುದು ನನ್ನ ಸ್ಪಷ್ಟ ಸಲಹೆಯಾಗಿದೆ. ಶುಕ್ರನು ದುರ್ಬಲನಾಗಿರುವುದರಿಂದ ಇದ್ದಕ್ಕಿದ್ದಂತೆ ಸಾಕಷ್ಟು ಲಾಭವನ್ನು ಗಳಿಸುವ ಬಯಕೆಯು ನಿಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು. ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಮಾಡುತ್ತಿರುವ ವ್ಯವಹಾರದ ಮೇಲೆಯೇ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿ. ಈ ವಾರ ನಿಮ್ಮ ಪಾಲಿಗೆ ಅತ್ಯಂತ ಸೂಕ್ಷ್ಮ ವಿಷಯವೆಂದರೆ ಅದು ನಿಮ್ಮ ಮಾತು. ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಕುಟುಂಬ ಮತ್ತು ಮಾತಿನ ಮನೆಯಲ್ಲಿ ಈ ಸಮಯದಲ್ಲಿ ಮಂಗಳನು ಕುಳಿತಿದ್ದಾನೆ ಮತ್ತು ರಾಹುವಿನ ದೃಷ್ಟಿ ಅವನ ಮೇಲೆ ಬೀಳುತ್ತಿದೆ. ಮಂಗಳನು ಅಗ್ನಿ ತತ್ವದ ಗ್ರಹ ಮತ್ತು ರಾಹು ಆಕ್ರಮಣಶೀಲತೆಯನ್ನು ವಿಪರೀತವಾಗಿ ಹೆಚ್ಚಿಸುತ್ತಾನೆ. ಮಾತಿನ ಮನೆಯಲ್ಲಿ ಈ ಸಂಯೋಗವು ಸಂಭವಿಸಿದಾಗ ವ್ಯಕ್ತಿಯ ನಾಲಿಗೆಯು ಕತ್ತಿಯಂತೆ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ನೀವು ಏನೇ ಮಾತನಾಡಿದರೂ ಅದು ತುಂಬಾ ಕಠಿಣ ಮತ್ತು ನೇರವಾಗಿರುತ್ತದೆ. ನಿಮ್ಮ ವೈವಾಹಿಕ ಜೀವನ ನಡೆಯುತ್ತಿದ್ದರೆ ನಿಮ್ಮ ಕಹಿಯಾದ ಮಾತುಗಳು ಮನೆಯಲ್ಲಿ ವಿವಾದಕ್ಕೆ ಕಾರಣವಾಗಬಹುದು. ಸಣ್ಣ ಸಣ್ಣ ವಿಷಯಗಳಿಗಾಗಿ, ವಿಶೇಷವಾಗಿ ಮನೆಯ ವಸ್ತುಗಳಿಗೆ ಸಂಬಂಧಿಸಿದಂತೆ ತೀವ್ರ ವಾಗ್ವಾದ ನಡೆಯಬಹುದು. ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು. ನನ್ನ ಪ್ರಾಯೋಗಿಕ ಸಲಹೆ ಎಂದರೆ ಹೊರಗಿನ ಪ್ರಪಂಚದಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಲು ನಿಮ್ಮ ಈ ಶಕ್ತಿಯನ್ನು ಬಳಸಿ. ಆದರೆ ಮನೆಯ ಹೊಸ್ತಿಲೊಳಗೆ ಕಾಲಿಟ್ಟ ಕೂಡಲೇ ನಿಮ್ಮ ಆಕ್ರಮಣಶೀಲತೆಯನ್ನು ಹೊರಗೆ ಬಿಡಿ. ನಿಮ್ಮ ಜೀವನ ಸಂಗಾತಿ ಅಥವಾ
ವ್ಯಾಪಾರ ಪಾಲುದಾರರ ಮೇಲೆ ನಿಮ್ಮ ನಿರ್ಧಾರಗಳನ್ನು ಹೇರುವುದನ್ನು ತಪ್ಪಿಸಿ. ಈ ವಾರ ಆಗಸ್ಟ್ 28ರಂದು ರಕ್ಷಾಬಂಧನ ಹಬ್ಬವು ಬರುತ್ತಿದೆ. ನಿಮ್ಮೊಳಗೆ ನಡೆಯುತ್ತಿರುವ ಮಾನಸಿಕ ಪ್ರಕ್ಷುಬ್ಧತೆಯು ನಿಮ್ಮ ಒಡಹುಟ್ಟಿದವರೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಅಂತರವನ್ನು ತರಬಹುದು. ಇದಕ್ಕಾಗಿ ಅತ್ಯಂತ ಸಾತ್ವಿಕ ಮತ್ತು ಸಿದ್ಧ ಪರಿಹಾರವಿದೆ. ದೇವಗುರು ಬೃಹಸ್ಪತಿಯು ಗೌರವ ಮತ್ತು ಮಾಧುರ್ಯದ ಕಾರಕ. ಸಹೋದರಿಯರು ರಾಖಿಯನ್ನು ಕಟ್ಟುವ ಮೊದಲು ಭಗವಾನ್ ಬೃಹಸ್ಪತಿಯ ಪಾದದ ಬಳಿ ಇಡಬೇಕು ಮತ್ತು ಗುರುವಿನ ಬೀಜ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅನ್ನು 108 ಬಾರಿ ಜಪಿಸಬೇಕು. ಈ ಮಂತ್ರ ಪಠಿಸಿದ ರಾಖಿಯನ್ನು ಕಟ್ಟುವುದರಿಂದ ಗ್ರಹಗಳ ನಕಾರಾತ್ಮಕತೆ ದೂರವಾಗುತ್ತದೆ. ಸಹೋದರರು ಕೂಡ ಉಡುಗೊರೆಗಳನ್ನು ನೀಡುವಾಗ ಮನಸ್ಸಿನಲ್ಲೇ ಇದೇ ಮಂತ್ರವನ್ನು ಸ್ಮರಿಸಬೇಕು. ಇದರಿಂದ ಸಂಬಂಧದ ಬಂಧವು ಗಟ್ಟಿಯಾಗಿ ಉಳಿಯುತ್ತದೆ. ಚಂದ್ರನು ನಮ್ಮ ಮನಸ್ಸಿನ ಕಾರಕನಾಗಿರುವುದರಿಂದ ಮತ್ತು ಅದರ ಸಂಚಾರವು ಘಟನೆಗಳ ಸ್ವರೂಪವನ್ನು ನಿರ್ಧರಿಸುವುದರಿಂದ ಈಗ ನಾವು ಈ ವಾರದ ಚಂದ್ರನ ಸಂಚಾರವನ್ನು ಕಾಲಾನುಕ್ರಮದಲ್ಲಿ ವಿಶ್ಲೇಷಿಸುತ್ತೇವೆ. ಆಗಸ್ಟ್ 24ರ ದಿನವು ನಿಮಗೆ ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ. ಚಂದ್ರನು ನಿಮ್ಮ 8ನೇ ಮನೆಯಾದ ಧನು ರಾಶಿಯಲ್ಲಿ ಸಂಚರಿಸುತ್ತಾನೆ ಮತ್ತು ಅವನ ಮೇಲೆ ಶನಿ, ಮಂಗಳ ಮತ್ತು ಕೇತುವಿನ ದೃಷ್ಟಿ ಇರುತ್ತದೆ. 8ನೇ ಮನೆಯು ಹಠಾತ್ ಆಗಿ ಬರುವ ಅಡೆತಡೆಗಳನ್ನು ಸೂಚಿಸುತ್ತದೆ. ಈ ದಿನ ಯಾವುದೇ ಹೊಸ ಕೆಲಸ ಅಥವಾ ದೊಡ್ಡ ಹೂಡಿಕೆಯನ್ನು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವುದನ್ನು ತಪ್ಪಿಸಿ. ವಾಹನ ಚಾಲನೆ ಮಾಡುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸಿ ಮತ್ತು ದಿನವನ್ನು ಶಾಂತಿಯಿಂದ ಕಳೆಯಲು ಬಿಡಿ. ಆಗಸ್ಟ್ 25ರ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಚಂದ್ರನು ಮಕರ ರಾಶಿಯನ್ನು ಅಂದರೆ ನಿಮ್ಮ ಅದೃಷ್ಟದ ಸ್ಥಾನವನ್ನು ಪ್ರವೇಶಿಸುತ್ತಾನೆ ಮತ್ತು ಬೆಳಿಗ್ಗೆ 9:45ರವರೆಗೆ ವರ್ಗೋತ್ತಮ ಸ್ಥಿತಿಯಲ್ಲಿರುತ್ತಾನೆ. ಇಲ್ಲಿಂದ ನಿಮ್ಮ ಅದೃಷ್ಟದ ಚಕ್ರವು ತಿರುಗುತ್ತದೆ. ಆಸ್ತಿ ನಿರ್ಮಾಣ ಮತ್ತು ವೃತ್ತಿ ಜೀವನವನ್ನು ಬಲಪಡಿಸಲು ಇದು ಅತ್ಯುತ್ತಮ ಸಮಯ. ಮನೆಯಿಂದ ಹೊರಡುವ ಮುನ್ನ ನಿಮ್ಮ ಕುಲದೇವತೆಯನ್ನು ಒಮ್ಮೆ ತಪ್ಪದೇ ಸ್ಮರಿಸಿ. ಆಗಸ್ಟ್ 27 ಮತ್ತು 28ರಂದು ಚಂದ್ರನು ನಿಮ್ಮ 10ನೇ ಮನೆಯಾದ ಕುಂಭ ರಾಶಿಯಲ್ಲಿರುತ್ತಾನೆ. ಕಚೇರಿಯಲ್ಲಿ ಕೆಲಸದ ಒತ್ತಡವು ಉತ್ತುಂಗದಲ್ಲಿರುತ್ತದೆ ಮತ್ತು ನಿಮ್ಮ ಮೆದುಳು ಅತಿ ವೇಗವಾಗಿ ಕೆಲಸ ಮಾಡುತ್ತದೆ. ಆಗಸ್ಟ್ 28ರ ಮಧ್ಯಾಹ್ನ ಸುಮಾರು 2:45ರಿಂದ ರಾತ್ರಿ 9 ಗಂಟೆವರೆಗಿನ ಸಮಯವು ತುಂಬಾ ವಿಶೇಷವಾಗಿದೆ. ಈ ಸಮಯದಲ್ಲಿ ಚಂದ್ರನು ಮತ್ತೆ ವರ್ಗೋತ್ತಮ ಸ್ಥಿತಿಗೆ ಬರುತ್ತಾನೆ. ನೀವು ಯಾವುದೇ ದೊಡ್ಡ ಮೀಟಿಂಗ್ ಮಾಡಬೇಕಾದರೆ, ಯಾವುದಾದರೂ ಒಪ್ಪಂದಕ್ಕೆ ಸಹಿ ಹಾಕಬೇಕಾದರೆ ಅಥವಾ ಯಾವುದೇ ಮಾತುಕತೆ ಮಾಡಬೇಕಾದರೆ ಈ ಸಮಯವನ್ನು ಬಳಸಿಕೊಳ್ಳಿ. ಯಶಸ್ಸಿನ ಸಾಧ್ಯತೆ ತುಂಬಾ ಹೆಚ್ಚಿರುತ್ತದೆ. ಆಗಸ್ಟ್ 29 ಮತ್ತು 30ರಂದು ವೈಭವ ಚಂದ್ರನು ನಮ್ಮ ಮನಸ್ಸಿನ ಕಾರಕನಾಗಿರುವುದರಿಂದ ಮತ್ತು ಅದರ ಸಂಚಾರವು ಘಟನೆಗಳ ಸ್ವರೂಪವನ್ನು ನಿರ್ಧರಿಸುವುದರಿಂದ ಈಗ ನಾವು ಈ ವಾರದ ಚಂದ್ರನ ಸಂಚಾರವನ್ನು ಕಾಲಾನುಕ್ರಮದಲ್ಲಿ ವಿಶ್ಲೇಷಿಸುತ್ತೇವೆ. ಆಗಸ್ಟ್ 24ರ ದಿನವು ನಿಮಗೆ ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ. ಚಂದ್ರನು ನಿಮ್ಮ 8ನೇ ಮನೆಯಾದ ಧನು ರಾಶಿಯಲ್ಲಿ ಸಂಚರಿಸುತ್ತಾನೆ ಮತ್ತು ಅವನ ಮೇಲೆ ಶನಿ, ಮಂಗಳ ಮತ್ತು ಕೇತುವಿನ ದೃಷ್ಟಿ ಇರುತ್ತದೆ. 8ನೇ ಮನೆಯು ಹಠಾತ್ ಆಗಿ ಬರುವ ಅಡೆತಡೆಗಳನ್ನು ಸೂಚಿಸುತ್ತದೆ. ಈ ದಿನ ಯಾವುದೇ ಹೊಸ ಕೆಲಸ ಅಥವಾ ದೊಡ್ಡ ಹೂಡಿಕೆಯನ್ನು ಮಾಡುವುದನ್ನು ತಪ್ಪಿಸಿ. ವಾಹನ ಚಾಲನೆ ಮಾಡುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸಿ ಮತ್ತು ದಿನವನ್ನು ಶಾಂತಿಯಿಂದ ಕಳೆಯಲು ಬಿಡಿ. ಆಗಸ್ಟ್ 25ರ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಚಂದ್ರನು ಮಕರ ರಾಶಿಯನ್ನು ಅಂದರೆ ನಿಮ್ಮ ಅದೃಷ್ಟದ ಸ್ಥಾನವನ್ನು ಪ್ರವೇಶಿಸುತ್ತಾನೆ ಮತ್ತು ಬೆಳಿಗ್ಗೆ 9:45ರವರೆಗೆ ವರ್ಗೋತ್ತಮ ಸ್ಥಿತಿಯಲ್ಲಿರುತ್ತಾನೆ. ಇಲ್ಲಿಂದ ನಿಮ್ಮ ಅದೃಷ್ಟದ ಚಕ್ರವು ತಿರುಗುತ್ತದೆ. ಆಸ್ತಿ ನಿರ್ಮಾಣ ಮತ್ತು ವೃತ್ತಿ ಜೀವನವನ್ನು ಬಲಪಡಿಸಲು ಇದು ಅತ್ಯುತ್ತಮ ಸಮಯ. ಮನೆಯಿಂದ ಹೊರಡುವ ಮುನ್ನ ನಿಮ್ಮ ಕುಲದೇವತೆಯನ್ನು ಒಮ್ಮೆ ತಪ್ಪದೇ ಸ್ಮರಿಸಿ. ಆಗಸ್ಟ್ 27 ಮತ್ತು 28ರಂದು ಚಂದ್ರನು ನಿಮ್ಮ 10ನೇ ಮನೆಯಾದ ಕುಂಭ ರಾಶಿಯಲ್ಲಿರುತ್ತಾನೆ. ಕಚೇರಿಯಲ್ಲಿ ಕೆಲಸದ ಒತ್ತಡವು ಉತ್ತುಂಗದಲ್ಲಿರುತ್ತದೆ ಮತ್ತು ನಿಮ್ಮ ಮೆದುಳು ಅತಿ ವೇಗವಾಗಿ ಕೆಲಸ ಮಾಡುತ್ತದೆ. ಆಗಸ್ಟ್ 28ರ ಮಧ್ಯಾಹ್ನ ಸುಮಾರು 2:45ರಿಂದ ರಾತ್ರಿ 9 ಗಂಟೆಯವರೆಗಿನ ಸಮಯವು ತುಂಬಾ ವಿಶೇಷವಾಗಿದೆ. ಈ ಸಮಯದಲ್ಲಿ ಚಂದ್ರನು ಮತ್ತೆ ವರ್ಗೋತ್ತಮ ಸ್ಥಿತಿಗೆ ಬರುತ್ತಾನೆ. ನೀವು ಯಾವುದೇ ದೊಡ್ಡ ಮೀಟಿಂಗ್ ಮಾಡಬೇಕಾದರೆ, ಯಾವುದಾದರೂ ಒಪ್ಪಂದಕ್ಕೆ ಸಹಿ ಹಾಕಬೇಕಾದರೆ ಅಥವಾ ಯಾವುದೇ ಮಾತುಕತೆ ಮಾಡಬೇಕಾದರೆ ಈ ಸಮಯವನ್ನು ಬಳಸಿಕೊಳ್ಳಿ. ಯಶಸ್ಸಿನ ಸಾಧ್ಯತೆ ತುಂಬಾ ಹೆಚ್ಚಿರುತ್ತದೆ. ಆಗಸ್ಟ್ 29 ಮತ್ತು 30ರಂದು ಚಂದ್ರನು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ನಿಮ್ಮ ಲಾಭ ಮತ್ತು ಆಸೆ ಈಡೇರಿಕೆ ಮನೆಯಾಗಿದೆ. ವಕ್ರ ಶನಿಯೊಂದಿಗಿನ ಚಂದ್ರನ ಸಂಯೋಗವು ನಿಮ್ಮ ಕಠಿಣ ಪರಿಶ್ರಮ ಫಲವನ್ನು ನೀಡುತ್ತದೆ. ಆಗಸ್ಟ್ 29ರಂದೇ ನಿಮ್ಮ ಲಗ್ನಾಧಿಪತಿ ಶುಕ್ರ ಕೂಡ ಚಿತ್ರ ನಕ್ಷತ್ರದಲ್ಲಿ ವರ್ಗೋತ್ತಮನಾಗುತ್ತಾನೆ. ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ಆತ್ಮವಿಶ್ವಾಸ ಮೂಡುತ್ತದೆ. ಸಿಕ್ಕಿ ಹಾಕಿಕೊಂಡಿರುವ ಹಣವನ್ನು ವಸೂಲಿ ಮಾಡಲು ಇದು ಅತ್ಯುತ್ತಮ ಸಮಯ. ಗ್ರಹಗಳ ಈ ಸ್ಥಿತಿಯು ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯ ಕೊರತೆಯನ್ನು
ತರಬಹುದು. 5ನೇ ಮನೆಯಲ್ಲಿ ನೀಚ ಶುಕ್ರ ಮತ್ತು 4ನೇ ಮನೆಯಲ್ಲಿ ಸೂರ್ಯಕೇತುವಿನ ಗ್ರಹಣವು ಮನಸ್ಸನ್ನು ಅಧ್ಯಯನದಿಂದ ವಿಚಲಿತಗೊಳಿಸುತ್ತದೆ. ಸಣ್ಣ ಮಕ್ಕಳಲ್ಲಿ ವಿಪರೀತ ಶಕ್ತಿ ಕಂಡುಬರುತ್ತದೆ. ಆದ್ದರಿಂದ ಅವರನ್ನು ದೈಹಿಕ ಆಟಗಳಲ್ಲಿ ನಿರಂತರನನ್ನಾಗಿ ಮಾಡಿ ಮತ್ತು ಪೆಟ್ಟಾಗದಂತೆ ಕಾಪಾಡಿ. ಗೃಹಿಣಿಯರ ಮೇಲೆ ಮಾನಸಿಕ ಒತ್ತಡವು ಹೆಚ್ಚಾಗಿರಬಹುದು. ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ಕೌಟುಂಬಿಕ ವಿವಾದಗಳಿಗೆ ತಕ್ಷಣ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ. ನಿವೃತ್ತರಾದವರು ಅಥವಾ ವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಗಂಟಲು ಅಥವಾ ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಬೇಕು. ಶುಕ್ರನ ದುರ್ಬಲತೆಯಿಂದಾಗಿ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯ ಅನುಭವವಾಗಬಹುದು. ನಿಮ್ಮ ಆಹಾರದಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚಿಸಿ. ಕೊನೆಯದಾಗಿ, ಈ ಗ್ರಹಗಳ ನಕಾರಾತ್ಮಕ ಶಕ್ತಿಯನ್ನು ಸಮತೋಲನಗೊಳಿಸುವ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಕೌಟುಂಬಿಕ ಸುಖದ ಕೊರತೆ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ನೀವು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿದ್ದರೆ, ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಮತ್ತು ಓಂ ಗೃಣಿ ಸೂರ್ಯಾಯ ನಮಃ ಎಂದು ಜಪಿಸಿ. ನೀಚ ಶುಕ್ರನನ್ನು ಬಲಪಡಿಸಲು ಪ್ರತಿದಿನ ಸಂಜೆ ನಿಮ್ಮ ಮನೆಯ ದೇವರು ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಶುದ್ಧ ತುಪ್ಪದ ದೀಪ ಅಥವಾ ಕರ್ಪೂರವನ್ನು ಬೆಳಗಿ ಮತ್ತು ಓಂ ದ್ರಾಂ ದ್ರೀಂ ದ್ರೌಂ ಸಹಂ ಶುಕ್ರಾಯ ನಮಃ ಎಂದು ಜಪಿಸಿ. ನಿಮ್ಮ ಮಾನಸಿಕ ಶಾಂತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸ್ಥಿರವಾಗಿರಿಸಲು ಶಿವನ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ವೃಷಭ ರಾಶಿಯವರೇ, ಈ ವಾರ ನಿಮ್ಮನ್ನು ಸೋಲಿಸಲು ಬಂದಿಲ್ಲ, ಬದಲಾಗಿ ನಿಮ್ಮ ನೈಜ ಶಕ್ತಿಯನ್ನು ಹೊರತರಲು ಬಂದಿದೆ. ನಿಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸಿ. ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬೆಳೆಸಿದರೆ ಈ ಸಮಯವು ನಿಮಗೆ ಅತ್ಯಂತ ಪ್ರಗತಿಪರವೆಂದು ಸಾಬೀತಾಗುತ್ತದೆ. ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ಪ್ರಾಯೋಗಿಕತೆಯನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಈ ವಾರದ ಶಕ್ತಿಯ ಅತ್ಯುತ್ತಮ ಲಾಭವನ್ನು ನೀವು ಪಡೆದುಕೊಳ್ಳುತ್ತೀರಿ ಎಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ. ಈ ಹಾರೈಕೆಯೊಂದಿಗೆ ನಾನು ನಿಮ್ಮಿಂದ ವಿದಾಯ ಪಡೆಯುತ್ತೇನೆ. ನಮಸ್ಕಾರ.